ಆದ್ರೆ ಮಾತ್ರ ಪ್ರಶಂಸೆ ಸ್ವಾಮಿ. ಅಷ್ಟೇ ಅಲ್ಲ, ಸಕಲ ವಿದ್ಯಾ ಪಾರಂಗತನಾಗಿದ್ದಾನೆ. ಓಹೋ, ಅಯ್ಯ, ಮಗನ ಎಷ್ಟು ಶಾಸ್ತ್ರ ಗೊತ್ತುಂಟು ಅಂತ ಕೇಳಿದೆ. ಅಪ್ಪ ಬಹುಶಃ ನಿನಗೂ ಕಷ್ಟ ಆದೀತು ಅಂತ ಹೇಳಿ. ಎಲ್ಲ ವಿದ್ಯೆಗಳಲ್ಲಿ ಪಾರಂಗತ ಎಂದಾಕ್ಷಣ ಹೇಳುವುದೇ ಚತುಷ್ಷಷ್ಟಿ ವಿದ್ಯೆ. ನನಗೆ ಗಡಿಬಿಡಿಯಲ್ಲಿ ನೆನಪಾಗಲಿಲ್ಲ. ಹೌದೌದೌದು. ಆಮೇಲೆ ಮತ್ತೆ ನಿನ್ನೊಟ್ಟಿಗೆ ವಿದ್ಯಾಧರೆ ಅಭ್ಯಾಸಕ್ಕಿದ್ಲಲ್ಲ, ಅವಳು ಹೇಗೆ ಅಂತ ಕೇಳಿದೆ. ಆಗ ತಕ್ಷಣ ಹೇಳಿಬಿಟ್ಟ, ಅವಳ ವಿದ್ಯಾಭ್ಯಾಸವ ಸತ್ಯ ಹೇಳ್ತೇನೆ, ನಾನಿಷ್ಟ ತಯಾರಾಗಿದ್ರೆ ಅವಳೇ ಕಾರಣ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಅವಳ ಬುದ್ಧಿ ಚಾತುರ್ಯ, ಹಾಗೆ ಅವಳ ಚರ್ಯ ಚಟುವಟಿಕೆ ಇದನ್ನೆಲ್ಲ ಕಂಡು ಅವಳಿಂದಲೂ ನಾನು ಎತ್ತರಕ್ಕೆ ಏರಬೇಕೆಂಬ ಆಸೆ ಉಂಟಾಯಿತು. ಅಲ್ಲ, ನನಗೀಗ ಅನ್ನಿಸುವುದು ಹೀಗೆ, ನಿನ್ನ ಮಗನ ಕುರಿತಾಗಿ ನನ್ನ ಮಗಳಿಗೆ ವರಾನ್ವೇಷಣೆ ಮಾಡುವಂದಾಗ ಅವರತ್ತೆಲ್ಲ ಜಾತಕ ಪಟ್ಟಿಯನ್ನು ಓದುವಾಗ ಯಾಕೋ ಅರ್ಥವೇ ಆಗ್ತಾ ಇಲ್ಲ. ಮತ್ತೇನಲ್ಲ, ನಿಮ್ಮ ಮಗಳು ಮದುವೆ ಆಗಬೇಕಾದ ಹುಡುಗ ಸಕಲ ವಿದ್ಯೆಯಲ್ಲಿ ಪರಿಣಿತನಾಗಿರಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲವೂ ಇದ್ದ ವ್ಯಕ್ತಿ ಅವಳು ಆಡುವ ಪ್ರಶ್ನೆಗೆ ಉತ್ತರಿಸಿ ಅವರನ್ನ ಗೆಲ್ಲಬೇಕು. ಅದಕ್ಕೆ ನನ್ನ ಮಗ ಸಮರ್ಥ ಎಂಬುದು ನನ್ನ ಯೋಚನೆ. ಮೀರಿರುವ ಬುದ್ಧಿಬಲ ಸಂಪನ್ನ ದಾನವನು ಎಲ್ಲ ನೀವು ಕೊಂಡವು. ಹೌದು, ಸಂಪೂರ್ಣ ಎಲ್ಲ ಬುದ್ಧಿ ಅಂದ್ರೆ ಬುದ್ಧಿಯಲ್ಲಿ ಮತ್ತಿಲ್ಲ, ಎಲ್ಲರಿಂದಲೂ ಮೀರಿ ನಿಂತಿದ್ದಾರೆ. ಅಂತಹ ನನ್ನ ಮಗನಿಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟೆ. ಅಲ್ಲ, ನಿಮ್ಮ ಮಗಳು ನನ್ನ ಮಗನನ್ನೇ ಆಯ್ಕೆ ಮಾಡಿದರೆ ಈ ಸಂಬಂಧ ಹೇಗಿರ್ತದೆ? ಯೋಗ್ಯ, ಹೌದು, ಅಲ್ಲ ಅಂತ ಅಲ್ಲ. ಹೀಗಿರುವಾಗ ನನ್ನ ಮಗಳಾದ ವಿದ್ಯಾಧರೆಯ ಅಂತರಂಗದ ಅಭಿಪ್ರಾಯವನ್ನು ನಾನು ಕೇಳಬೇಕಲ್ವೇ? ನಿನ್ನ ಮಗನನ್ನ ಅಳಿಯನನ್ನಾಗಿಸುವಿಕೆಯಲ್ಲಿ ನನ್ನದ್ದೇನೂ ಇಲ್ಲ. ಆಕೆ ಒಪ್ಪಿದ್ರೆ ಮುಗಿಯಿತು. ಅವನ ಆಳ್ತನ ಮತ್ತು ಈ ರೂಪ ಉಂಟಲ್ಲ, ವಯಸ್ಸಾಗಿದೆ ಅಂತ ಯಾರು ಹೇಳಿ? ಅಲ್ಲ, ಅದನ್ನ ನಾವಲ್ಲ, ಈ ಪ್ರಪಂಚ ಉಂಟಲ್ಲ, ಪ್ರಪಂಚದಲ್ಲಿ ಒಬ್ರು ಹೇಳಿಲ್ಲ ಇದು. ಅವನಿಗೆ ವಯಸ್ಸಾಗಿದೆ ಅಂದ್ರೆ 20 ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ನಾನು. ಅಂದರೆ ಏನು 14, 15, 14 ವರ್ಷ. ಅವನ ಬಗ್ಗೆ ಹೇಳುವಾಗ ಅಪ್ಪನಾದ ನಿನ್ನ ಮುಖದಲ್ಲಿ ನೆರಿಗೆ ಬೀಳುವುದು ಯಾಕೆ? ಅಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಬಹುಶಃ ನಮ್ಮ ಅವಸ್ಥೆ ಮಗನ ಬೆಳವಣಿಗೆ ಹೀಗೆ ಆಗ್ತಿತ್ತು, ನಾವು ಹೀಗೆ ಏನು ನನ್ನ ಮಗಳನ್ನ ಕೇಳಿ ನಾಳೆ ನಾನು ಇದನ್ನು ಹೇಳುತ್ತೇನೆ. ಆದ್ರೆ ನೀನು ಮಾತ್ರ ವರಾನ್ವೇಷಣೆಯನ್ನು ಮಾಡ್ತಾ ಇದ್ದೀನಿ. ಅಲ್ಲ, ಅದನ್ನು ಮಾಡ್ತೇನೆ. ಈ ವಿಷಯದಲ್ಲಿ ತೀರ್ಮಾನ ನಿಮ್ಮ ಮಗಳನ್ನೇ ಕೇಳಿ ನಾಳೆ. ಆಯ್ತಾ? ಹೋಗಿ ಬಾ. ಹೇಗೆ ನಮ್ಮ ಬುದ್ಧಿವಂತಿಕೆ? ಸತ್ಯ ಹೇಳ್ತೇನೆ, ಭಾವಚಿತ್ರ ಯಾರಂತೂ ಪ್ರಾಮಾಣಿಕವಾಗಿ ತರಲೇ ಇಲ್ಲ. ಭಾವಚಿತ್ರ ಅಂತ ಒಬ್ಬರಲ್ಲಿ ಬರೆಸಿದ್ದು ತೆಗೆದುಕೊಂಡು ಬಂದ್ಕೊಟ್ರೆ, ಇದು ನೋಡಿ ಮಾಳವದವ, ಇದು ನೋಡಿ ಕಳಿಂಗದವ, ಇದು ನೋಡಿ ಸೌರಾಷ್ಟ್ರದವ, ಎಲ್ಲ ತೆಗೆದುಕೊಂಡು ಅಲ್ಲಿ ಹೋಗಬೇಕಂತ ಒಬ್ಬರು ಇಲ್ಲ. ಬೇರೆ ಬೇರೆ ಭಾವಚಿತ್ರ ಹಾಕಿದ್ವಿ, ಒಂದೇ ಅಲ್ಲ. ಯಾರದ್ದು? ಅಂದ್ರೆ ಬೇರೆ ಬೇರೆ ದೇಶದ ರಾಜಕುಮಾರರು ಅಂತ ಹೇಳ್ತೀನಿ ನಾನು. ಏನ್ ಮಾಡೋಣ, ನೀವು ಸಿಕ್ಕಿದ್ದು ನಿಮ್ದು ಅಂತ ತಗೊಂಡು ನೀವು ಅಷ್ಟೊತ್ತಿಗೆ ಸಿಕ್ಕಿದ್ರೆ ನೆನಪಾಗ್ಲಿಲ್ಲ. ಇರ್ಲಿ, ಇದು ಹೊಂದಾಣಿಕೆ ಆಗಿದ್ದು ನಿಮ್ದು ಒಂದು ಭಾವಚಿತ್ರ ಕೊಳ್ಳಕ್ಕಿದ್ದೇನೆ. ಅದಾಯ್ತು, ಇವಳು ಒಪ್ಪಲಿಲ್ಲ. ಏನು ಮಾಡೋಣ ಅಂತ ನಮ್ಮ ಮಹಾರಾಜರಲ್ಲಿ ನಾನು ಹೇಳಿ ಆಯ್ತು. ಇಷ್ಟೆಲ್ಲ ನನ್ನ ಬುದ್ಧಿವಂತಿಕೆ ಯಾಕೆ ಗೊತ್ತುಂಟ? ನಮ್ಮ ಮಂತ್ರಿಗಳ ತಲೆ ಸ್ವಾಮಿ ಎಲ್ಲರಿಗೂ ಅರ್ಥ ಆಗುದಿಲ್ಲ, ಎಲ್ರಿಗೂ ಗೊತ್ತಾಗುವುದಿಲ್ಲ. ಹೊಂದಾದ್ಮೇಲೂ ಗೊತ್ತಾಗುವುದು ಕೆಲವು ಕಷ್ಟ. ಯಾಕೆಂದ್ರೆ ಕೆಲವು ಪ್ರಕರಣಗಳು ಮುಗಿದ ಮೇಲೆ ಹೋಯ್ ಇದು ಈ ಮಂತ್ರಿಗಳ ಕೈವಾಡ ಅಂತ ಗೊತ್ತಾಗುದು. ಅಲ್ಲಿಗೆ ಅವರು ಅಲ್ಲಿ ಮುಗಿದಿಲ್ಲ. ನಮ್ಮದೆಲ್ಲ ಈ ಜಾಸ್ತಿ ವ್ಯವಹಾರ.
ನಮ್ಮ ಮಹಾರಾಜರಿಗೆ ಒಬ್ಬಳೇ ಮಗಳು, ಅವ್ರಿಗೆ ಮತ್ತೆ ಹಿಂದೆ ಮುಂದಿಲ್ಲ. ಅಂದರೆ ಮೊದಲು ಮಕ್ಕಳಿಲ್ಲ, ನಂತರ ಮಕ್ಕಳಾಗಲಿಲ್ಲ, ಬರೇ ಹೆಣ್ಣು ಸಂತಾನ. ನನಗಾಗಲ್ಲ, ಒಬ್ಬನೇ ಗಂಡು ಮಗ. ಆ ನನ್ನ ಮಗ ಮಹಾರಾಜನ ಮಗಳ ಮದುವೆ ಆದ್ರೆ ಇಲ್ಲಿಗೆ ಅಧಿಕಾರವಾಗುವುದಿಲ್ಲ. ಹೇಗೆ ಅವ ಮಹಾರಾಜ ಆದ್ರೆ ಆ ಮಹಾರಾಜನಿಗೆ ನಾನು ಅಪ್ಪ, ರಾಜಪ್ಪನಾಗುತ್ತೇನೆ. ಹೇಗೆ ಈಗ ಸ್ಥಾನ ಮುಖ್ಯಮಂತ್ರಿಯ ಸ್ಥಾನವೇ. ಮತ್ತೆ ಮಹಾರಾಜನ ನಾನೊಂದು ಆಣೆ ಪ್ರಮಾಣ ಮಾಡೋಣ ಅಂತ ಮುಂದಾದೆ. ನಮ್ಮದಿದ್ರೆ ಅದನ್ನು ಯಾಕೆಂದ್ರೆ ಈ ಆಣೆ ಪ್ರಮಾಣ ಎನ್ನುವುದು ಹುಟ್ಟಿನಿಂದ ಎಲ್ಲರಲ್ಲಿಯೂ ಮೊದಲಿನಿಂದಲೂ ಇದೆ. ಸತ್ಯವನ್ನೇ ಹೇಳ್ತೇವೆ ಅಂತ ಹೇಳಿದ್ರೆ ಒಂದು ಆಣೆ ಪ್ರಮಾಣ ಮಾಡಿಬಿಡು. ಯಾಕೋ ಗೊತ್ತಿಲ್ಲ, ಸುಳ್ಳು ಹೇಳುವವರು ಮಾಡುವುದನ್ನೇ, ಸತ್ಯ ಹೇಳುವವರು ಮಾಡುವುದನ್ನೇ. ಹಾಗಾಗಿ ಅದ್ರಲ್ಲಿ ಯಾವ ಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅದು ಬೇಡ. ಯಾಕೆಂದ್ರೆ ನನ್ನ ಮಾತಿನ ಮೇಲೆ ವಿಶ್ವಾಸ ಉಂಟು ಮಹಾರಾಜರಿಗೆ. ನಾನು ಏನೇ ಮಾಡೋದಿದ್ರು ಅವರು ವಿಶ್ವಾಸ ಕೆಲಸಗಳು ಮಾಡಲಿಲ್ಲ. ಅವಿಶ್ವಾಸ ಮಂಡನೆ ಇಲ್ಲ, ವಿಶ್ವಾಸ ಮಂಡನೆ. ಆ ರೀತಿಯಲ್ಲಿ ವ್ಯವಹಾರ ಮಾಡಿಕೊಂಡು ಬಂದ ನಾನು ಈಗ ನಮ್ಮ ಮಗ ಮಹಾರಾಜನಾಗುವುದಕ್ಕೆ ನನ್ನ ತಂತ್ರಗಳು. ಅದಕ್ಕೆ ಒಂದು ಎಲ್ಲಿ ಇದ್ದಾನೋ ಏನೋ, ಯಾರನ್ನಾದ್ರೂ ಹಿಡ್ಕೊಳ್ಬಹುದು ನೋಡಿ. ಈ ನನ್ನ ಮಗನನ್ನು ಹಿಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಹೇಳೋದ ಹಾಗೆ, ಅಪ್ಪ ಇವತ್ತು ಈ ಮೈದಾನದಲ್ಲಿ ಆಟ, ನಾಳೆ ಇನ್ನೊಂದು ಕಡೆ ಆಟ. ಅವನು ಎಷ್ಟು ವರ್ಷ ಆಟದಲ್ಲಿ ಇರ್ತಾವ ಯಾರಿಗೆ ಅದಕ್ಕೆ ಇರ್ಲಿ. ಆ ಆಟದೊಟ್ಟಿಗೆ ನಮ್ಮ ಮಗನ ಸ್ಥಾನವನ್ನು ಏರಿಸಬೇಕಲ್ಲ. ಅದಕ್ಕೆ ಅವನನ್ನ ಕರೆದು ಒಂದು ನಾನು ಉಪದೇಶ ಮಾಡ್ತೇನೆ. ಕೇಳಿ ಪುರುಸತ್ತಿಲ್ಲ ಅವನಿಗೆ, ಆದ್ರೂ ನೋಡೋಣ, ಒಂದು ಪ್ರಯತ್ನ ಮಾಡಿ ಬಿಡ್ತೇನೆ. ಎಲ್ಲಿದ್ದಾನೆ ನೋಡ್ಬೇಕಲ್ಲ. ಏ ಮಗನೇ ಕಲಾನ, ಏ ಮಗನೇ ಬಾರಯ್ಯ, ಬಾ ಬಾ ಬಾ. ಮಗನೇ ಅಂದೆ, ಓ ಎಂದೆ, ಬಂದೆ, ನಿಂದೆ, ಓ ಎನ್ನ ತಂದೆ. ಹೇಳ್ತೇನೆ, ನೀ ನಮಸ್ಕಾರ ಹೀಗೆ ಮಾಡಿದ್ರೆ ಸಾಕು. ನೀನು ಬಗ್ಗಿದ್ರೆ ನನಗೆ ಸಾಕು. ಪರಂಪರೆ ಬಿಡುವ ಹಾಗಿಲ್ವಲ್ಲ. ಬೇಡ ಮಗನೇ, ಅಪ್ಪ ಅಂದ್ರೆ ಅಪ್ಪನೇ, ಮಗ ಮಗ ಅಂದ್ರೆ ಮಗನೇ. ಕೆಲವು ಸರಿ ಅಪ್ಪ ಯಾರು ಮಗ ಅಲ್ಲ. ನಿನಗೂ ಸಮಸ್ಯೆ, ನಿನಗೂ ಹೌದು, ನಿನಗೂ ಸಮಸ್ಯೆ. ಆಟದ ಅಲ್ವಾ? ಆಟ ಆಡ್ತಾ ಇದ್ದೇವ. ಆ ಕಡೆಗಿದ್ದ ಹುಡುಗರು ಈ ಕಡೆ ಬಾಯಿ ಕರೀತಾ ಇದ್ದಾರೆ. ನಿನಗೆ ಸಮಸ್ಯೆ ಅದು. ಈ ಸಮಯದಲ್ಲಿ ಎಲ್ಲಿ ಹೋಗಬೇಕು, ಎಲ್ಲಿ ಬಿಡಬೇಕು ಎಂಬುದೇ ಅರ್ಥವಾಗದೆ ಹೋಯ್ತು. ನಾನು ಬಹಳ ದಿವಸ ಯೋಚನೆ ಮಾಡ್ತಾ ಇದ್ದೇನೆ. ನಿನ್ನ ಸಮಸ್ಯೆ ಒಂದು ಇನ್ನು ಎಷ್ಟು ವರ್ಷಕ್ಕೆ ಮುಗಿಬಹುದು. ನಿನ್ನ ಸಮಸ್ಯೆ ದಕ್ಷ ನಿನ್ನ ಧ್ವನಿ ಕೇಳಿಸಿದೆ, ಹಾಗಾಗಿ ನೀವರಿಗೆ ಬಂದೆ. ನನ್ನದೇನಾಗಬೇಕು, ಏನಾಗಲಿಕ್ಕಿದೆ ಹೇಳಿ. ರಾಜಕೀಯದ ಚಂಚಲವಾದ ಸಮಸ್ಯೆ ಹೊಳೆಯಲು ಗೆಲ್ಲುತ್ತಿದ್ದೀಯ ನೀನು ಇದು ಹೇಳು, ನಾವು ತಲೆ ಕೂಡ್ತೇವೆ. ಅದು ಅಲ್ಲ, ಹೌದೊಂದು ನೀನೇ ನಿನ್ನನ್ನು ಕೊಂಡು ಹೋಗಿ ರಾಜಕೀಯ ತಂತ್ರದಿಂದ. ಯಾಕಂದ್ರೆ ನಿನ್ನನ್ನ ಈ ಮುಖ್ಯಮಂತ್ರಿಗಳ ಮಗನನ್ನ ರಾಜಕೀಯಕ್ಕೆ ಇಳಿಸಬೇಕಾದ್ರೆ ನಾನು ಎಷ್ಟು ಜನರನ್ನು ಸೇರಿಸಬೇಕು ಗೊತ್ತು. ಅದೆಲ್ಲ ಗೊತ್ತು ಬಿಡು. ಹೇಳಿ, ರಾಜಕೀಯ ಚದುರಂಗದ ಆಟ. ಈ ಆಟದಲ್ಲಿ ಎಲ್ಲರಿಗೂ ಅರ್ಥ ಆಗೋದಲ್ಲ, ಅದು ನಮ್ಮಂಥವ್ರಿಗೆ ಅರ್ಥ ಆಗುದು. ಏನು ಸಮಯ ಸುತ್ತಿರಬೇಕಾ? ಈ ರಾಜಕೀಯ ಚದುರಂಗದ ಆಟದಲ್ಲಿ ಒಂದು ಸೇರ್ಪಡೆ ಮಾಡಬೇಕು ಅಂತ ಕೆಲವರಲ್ಲಿ ನಾನು ಮಾತಾಡಿದ್ದೇನೆ ನಿನ್ನೆ. ಹೌದಾ? ಹೌದು. ಹಾಗಾದ್ರೆ ನನ್ನನ್ನು ಕರೆದು ಇನ್ನೊಂದು ಗೊತ್ತಾಯ್ತು. ಯಾವುದು? ನಮ್ಮ ಸಾಮ್ರಾಜ್ಯದ ಮೇಲೆ ಊರಿಗಳು ಆಕ್ರಮಣವಾಗಿರಬಹುದು. ಅದೇ ಪರಿಹಾರಕ್ಕಾಗಿ ನಾನು ಬೇಕಾ? ನೀನೇನ್ ಮಾಡ್ತೀಯ? ಯುದ್ಧಕ್ಕೆ ಅಥವಾ ಮತ್ತೊಂದು ದೇಶದ ಮೇಲೆ ನಾವು ಆಕ್ರಮಿಸಬೇಕು. ಅದೊಂದು ಬೇಡ. ಯಾಕೆಂದ್ರೆ ನೀನು ಹೋದ ನಾವು ಏನ್ ಮಾಡ್ತೇವೆ ಬಿಟ್ಟರೆ ನನಗೆ ಗೊತ್ತಿರುವುದಿಲ್ಲ. ನಿನಗೆ ಗೊತ್ತಿಲ್ಲಲ್ಲ. ನೀನು ಹೊರತು ನಾವು ಈ ತರ ವಿಷಯ ಮಾಡ್ಕೊಳ್ಬೇಕು ಏನಾಗ್ತದೆ ಅಂತ. ಯಾಕೆಂದ್ರೆ ನಿನ್ನ ಶೌರ್ಯ ಪ್ರದರ್ಶನ ನನಗೆ ಗೊತ್ತಿಲ್ಲ. ಅಮ್ಮ ಕರೀತಾ ಇದ್ದಾಳೆ. ತಿಂಡಿಗಾಯ್ತದೆ, ತಿಂಡಿಗೆ ಆಮೇಲೆ ಮಾಡಬಹುದು. ಅದಕ್ಕಿಂತ ಮುಖ್ಯವಾದ ಒಂದು ವಿಚಾರ ಏನದು ಮಗನೇ? ಇತ್ತ ಏಕಾಂತದಲ್ಲಿ ಹತ್ತಿರಕ್ಕೆ ಕುಂದಪ್ಯ, ಇತ್ತ ಏಕಾಂತದಲ್ಲಿ ಹತ್ತಿರಕ್ಕೆ ಕುಂದಪ್ಯ,
ಏಕಾಂತ ಮಂದಿರ ಇದೆ. ಅರಿವಿಲ್ವಾ? ಯಾರು ಇಲ್ಲ, ಯಾರಿಗೂ ಬರಬಾರದು ಅಂತ ಆಜ್ಞೆ ಮಾಡಿದ್ದೀವಿ. ಏಕಾಂತ ಅಂದ್ರೆ ಹೇಗದು? ಏಕಾಂತ ಅಂದ್ರೆ ನಮ್ಮಿಬ್ಬರನ್ನ ಬಿಟ್ಟು ಯಾರು ಇರಬಾರದು. ಗುಟ್ಟಿನ ಮಾತುಕತೆ, ಏನಂತ ಹುಟ್ಟು? ರಾಜಕೀಯವಾದಂತ ರಹಸ್ಯ ಮಾತುಕತೆ. ಅಪ್ಪ, ಹಾ, ಇನ್ನೆಂತದ್ದು ಸಮಸ್ಯೆ ಯಾರಿಗೆ? ನಿನಗೆ? ನನಗಲ್ಲ, ನನಗೆ ಸಮಸ್ಯೆ ಇಲ್ಲ. ಮತ್ತೆ ಸಮಸ್ಯೆ ನಿನಗೆ ಜೀವಮಾನದಲ್ಲಾಗದೆ ಇಲ್ಲ ಎಂಬುದಕ್ಕಾಗಿ ನಮಗಿಷ್ಟೆಲ್ಲ ಮಾಡುವುದು ನಾವು. ನೀನಿದ್ದಾಗ ನನಗೆಂತ ಸಮಸ್ಯೆ? ಹಾಗಲ್ಲ, ಹಾ, ನಾನು ಯಾರು ಇಲ್ಲಿಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೌದಾ? ನಾನು ಅವನ ಮಗ ಮುಗಿದಲ್ಲ, ಅದಾಗುವುದಿಲ್ಲ. ನಾವ್ ಏನ್ ಮಾಡಿದ್ರು ಆಗ್ತದೆ. ಅಲ್ಲ, ನೀನು ಅದಕ್ಕೂ ಮೇಲಿನ ಸ್ಥಾನದಲ್ಲಿದ್ದಿ. ಮೇಲಂದ್ರೆ ಅಂದ್ರೆ ಮಹಾರಾಜರ ಸ್ಥಾನ. ಹೇಗೆ? ನಿನಗೆ ನನಗೆ ನಿನಗೆ ಏ! ಗಟ್ಟಿ ಗಟ್ಟಿ ಹೊರೆಯೋದು. ಹಾಗಲ್ಲ, ಅದು ಹೇಗೆ ಬೇಕು, ಯಾಕೆ ಬೇಕು, ನಿನ್ನನ್ನು ಅದು ಹುಡುಕಿ ಬರುವ ಹಾಗೆ ನಾವೀಗೊಂದು ಉಪಾಯವನ್ನು ಮಾಡಬೇಕು. ಹುಡುಕಿ ಹಾ, ಏನ್ ನಿಂಗೆ ಮಾತ್ರ ಅರ್ಥ ಆಗಲಿಲ್ಲ. ಮಗನೇ, ಎಲ್ಲ ಹೊಳೆ ಹೇಳ್ತೇನೆ. ಕವಿ ನೀಮಣಿ ಹೌದೌದು. ಯಾವ ತಂತ್ರ ಅದು ಕಲಿಸಿದರೆ ನೀನು ಮಹಾರಾಜನಾಗ್ತೀಯ. ನಿನ್ನ ತಂತ್ರ ಮಂತ್ರ ಏನು ಉಂಟು. ಏನದು ಮಗನೇ? ಪ್ರಬುದ್ಧಾವಸ್ಥೆಯಲ್ಲಿ ನೀನಿದ್ದೀಯ. ಪ್ರಬುದ್ಧ ಅಂದ್ರೆ ಪ್ರಾಯ. ಪ್ರಾಯ ಅಂದ್ರೆ ಪ್ರಬುದ್ಧ. ಪ್ರಾಯ ಅಂದ್ರೆ ಮದುವೆ ಪ್ರಾಯ. ಪ್ರಾಯ ಪ್ರಾಯಕ್ಕೆ ಹೊಂದುವ ಮದುವೆ ಸಂಸ್ಕಾರ. ಮದುವೆ ಪ್ರಾಯ. ಹೌದೌದು. ನಿನಗೊಂದು ಮದುವೆ ಮಾಡಬೇಕು. ಯಾರಿಗೆ? ನಿನಗೆ. ಯಾವಾಗಲೂ